ಕೇರಳದ ಡಿಜೋ ಥಾಮಸ್ ಅನ್ನೋ ವ್ಯಕ್ತಿ ನೀಲಗಿರಿ ಕಡುವ ಅನ್ನೋ ಅಪರೂಪದ ವನ್ಯಜೀವಿಯನ್ನ ಪತ್ತೆ ಮಾಡಿದ್ದಾರೆ. ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳದ ಕಾಡುಗಳಲ್ಲಿ ಕಂಡುಬರುವ ಪ್ರಾಣಿ ಇದಾಗಿದ್ದು ಇದರ ಇರುವಿಕೆಯನ್ನ ವೈಜ್ಞಾನಿಕವಾಗಿ ಸಾಬೀತುಪಡಿಸಿದ್ದಾರೆ. ಹಾಗಾದ್ರೆ ಯಾವುದು ಆ ಪ್ರಾಣಿ, ಇದರ ಲಕ್ಷಣಗಳೇನು ಅನ್ನೋದನ್ನ ಹೇಳ್ತೀವಿ, ಸ್ಟೋರಿ ನೋಡಿ. ನೀಲಗಿರಿ ಕಡುವ ಇದು ಇಡೀ ಜಗತ್ತಿನಲ್ಲೇ ಅಳಿವಿನಂಚಿನಲ್ಲಿರೋ ಹಾಗೂ ಇತ್ತೀಚೆಗಷ್ಟೇ ಪತ್ತೆಯಾಗಿರೋ ಅಪರೂಪದ ಪ್ರಾಣಿ. ಧರ್ಮಸ್ಥಳ, ಕೇರಳದ ನೇಯಾರ್ಧಾಮ್, ಅಗಸ್ತ್ಯಾರೂಢಂ, ವಿದುರ, ಆದಿರಪಿಳ್ಳಿ ಮೊದಲಾದ ಕಾಡು ಪ್ರದೇಶದಲ್ಲಿ ಈ ಪ್ರಾಣಿಯನ್ನ ಕಂಡಿದ್ದಾರೆ. ಇನ್ನು ಈ ಪ್ರಾಣಿಯ ಇರುವಿಕೆಯನ್ನ ವೈಜ್ಞಾನಿಕವಾಗಿ ಪತ್ತೆ ಹಚ್ಚಿದವರು ಕೇರಳದ ಕೋಟೆ ಪ್ರದೇಶದ ವನ್ಯಜೀವಿ ಸಂರಕ್ಷಕರಾದ ಡಿಜೋ ಥಾಮಸ್. ಈ ಪ್ರಾಣಿ ಹುಲಿಯಷ್ಟೇ ದೊಡ್ಡದಾಗಿದ್ದು ನಾಯಿಯನ್ನ ಹೋಲೋ ಮುಖ ಹೊಂದಿದ್ದು ಕಡು ಕೆಂಪು ಬಣ್ಣದಲ್ಲಿರುತ್ತದೆ. ಅಲ್ಲದೆ ಇದು ನಾಯಿ ಹಾಗೂ ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿ ಎನ್ನುತ್ತಾರೆ ಡಿಜೋ ಥಾಮಸ್. Formed a new theory to prove it scientifically, and it is called facts, features, etc. based new species scientifically proving method, F3B NSPM. I had presented two scientific papers in 1/3 Indian Science Congress and in 1/4 Indian Science Congress. It has dots like a leopard and faded lines like a tiger. It is reddish brown in color and its face is that of a dog. Nilagiri Kaduva is the most important feature about Nilagiri Kaduva is that it is the common ancestor of both cat family and dog family. ಡಿಜೋ ಥಾಮಸ್ 12 ವರ್ಷದಿಂದ ಈ ಪ್ರಾಣಿಯ ಹುಡುಕಾಟದಲ್ಲಿದ್ದಾರೆ. ಆದರೆ ಈ ಪ್ರಾಣಿ ನೇರವಾಗಿ ನೋಡಲು ಸಿಕ್ಕಿಲ್ಲ. ಇದರ ಫೋಟೋ, ವಿಡಿಯೋ ಚಿತ್ರೀಕರಿಸಲು ಕೇರಳದ ಅರಣ್ಯ ಇಲಾಖೆ ಅವಕಾಶವೂ ನೀಡುತ್ತಿಲ್ಲ ಎಂಬುದು ಇವರ ದೂರು. ಇನ್ನು ನೀಲಗಿರಿ ಕಡುವ ನಾಯಿಯನ್ನ ಭೇಟಿಯಾಡಿ ಬೆನ್ನ ಮೇಲೆ ಹೊತ್ತುಕೊಂಡು ಹೋಗುತ್ತೆ. ಮಾನವನಿಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ವಂತೆ. I want Nilagiri Kaduva included in the Schedule 1 list of endangered species. Number 2, Nilagiri Kaduva should be entered in the new species list. That is an international process and it takes time. But the first one should be done by the Kerala Forest Department and Central Forest Department. So, if it is not included in the list, people can kill it. ಅಪರೂಪದ ವನ್ಯಜೀವಿಯ ಇರುವಿಕೆಯನ್ನ ಪತ್ತೆ ಹಚ್ಚಿದ್ರೂ ಕೇರಳ ಅರಣ್ಯ ಇಲಾಖೆ ಇದನ್ನ ಒಪ್ತಾ ಇಲ್ಲ. ಅಲ್ಲದೆ ವನ್ಯಜೀವಿಯ ಸಂರಕ್ಷಣೆಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡ್ತಾ ಇಲ್ಲ ಎಂಬುದು ಇವರ ದೂರಾಗಿದೆ. ಅಪರೂಪದ ಪ್ರಾಣಿಯನ್ನ ರಕ್ಷಿಸಿ ಅಂತಿದ್ದಾರೆ ಡಿಜೋ ಥಾಮಸ್. ವಿಡಿಯೋ ಜರ್ನಲಿಸ್ಟ್ ಶಿವರಾಮ್ ಜೊತೆ ಸೌಮ್ಯಶ್ರೀ ಮಾರ್ನಾಡ್, ಸುದ್ದಿ ಟಿವಿ, ಬೆಂಗಳೂರು.